यदश्नासि यच्चुचिरदास्यत यत्तपस्यसि कौन्तेय तत्कुरुष्व ಮದರ್ಪಣಂ. ಇದ್ರ ಅರ್ಥ ಏನ್ ಬರುತ್ತಾ ಅಂತಂದ್ರೆ, ಏನನ್ನ ಮಾಡು, ಏನನ್ನ ತಿನ್ನು, ಏನನ್ನ ಕೊಡು, ಇಲ್ಲಾಂದ್ರೆ ದಾನ ಮಾಡು. ಯಾವ್ದನ್ನ ಯಜ್ಞ ಯಾಗ ಏನನ್ನ ಮಾಡಿದ್ರು ಅದು ದೇವ್ರಿಗ ಸಮರ್ಪಣೆ ಮಾಡ್ಬಿಡು. ಯಾಕಂದ್ರೆ ಆ ಕೃಷ್ಣ ಕೃಷ್ಣ ಎಂಬ ಅವತಾರನಲ್ಲೇ ದೇವರು ಸ್ಪೆಸಿಫಿಕ್ ಆಗಿ ನಂಗ ಅರ್ಪಣೆ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯೂಶ್ಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಯಾಕಂತೀವಿ ಅಂದ್ರೆ ಅದಕ್ಕೆ ಇದು ಕೃಷ್ಣ ಕೃಷ್ಣಾವತಾರನಾಗೆ ಸ್ಪೆಸಿಫಿಕ್ಲಿ ನಂಗ ಸಮರ್ಪಣೆ ಮಾಡ್ರಿ ಏನನ್ನ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಶ್ರೀ ಭಾರತೀಯ ಅಂತ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಹರೇ ಶ್ರೀನಿವಾಸ. ನಾವು ಅನಘಾತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಶ್ರೀಭಗವಾನುವಾಚ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ತಾನಿತ್ಯಪಧಾರಯ. Its meaning is, just as a wind which blows everywhere ever depends on the space, all the beings depends on Sri Hari. Understand that as a mighty wind blowing everywhere rests always in the sky, all the created beings will rest in Sri Hari. Shri Krishnarpanamastu. Yes, Jeshna madam can. ತುಂಬಾ ಚೆನ್ನಾಗಿತ್ತು ಪೇಪರ್ದು. ಓಕೆ, ಪ್ರೆಸೆಂಟ್. ಒಂದೇ ನಿಮಿಷ, ಸಾರಿ. ಓಕೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ವಾಯುವೇ ನಮಃ. ಶ್ರೀ ಬ್ರಹ್ಮಣೇ ನಮಃ. ಶ್ರೀ ಮಹಾಲಕ್ಷ್ಮೀ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನೋ ಕನ್ಯಾ ಪ್ರವಾಹವತ್. ಬ್ರಹ್ಮಾಂತ ಗುರುವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರೀಯಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುಧ ಪ್ರಭಾ. ಶಾಸ್ತ್ರೇಷು ಪಾರದುಷ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತು ಸರ್ವ ಏವ ಹಿ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಾನ್ ಜಗತಿ ಇತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ನಾವು ಇಷ್ಟಕ್ ಮುಂಚೆ ಮಳೆಯ ನೀರೋಣಿಯಲ್ಲಿ ಪರಿಯಲು ಅದು ನೋಡಿದ್ವಿ. ಯಾಥರ ಭಗವಂತನ ಪಾದವನ್ನು ಇದು ಸೇರುತ್ತಾ ಅದ್ ಕಡೆಯಿಂದ ಜ್ಞಾನಿಗಳು ಇದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹರಿಕಥಾಂಸಾರವನ್ನು. ಆಮೇಲೆ ಮೊದಲನೇದು ನಮಗೆ ಕಾರುಣ್ಯ, ಭಗವಂತನ ಕಾರುಣ್ಯ ಎಷ್ಟಿದೆ ಎಂಬುದು ಇದ್ರಲ್ಲಿ ಹೇಳಿದ್ರು. ಈ ಕಾರುಣ್ಯ ನಮಗೆ ತಿಳಿಯೋದು ಶ್ರವಣದಿಂದೆ ಅಂತ ಹೇಳಿ. ಶ್ರವಣ ಮನಕಾನಂದವೀವುದು. ಶ್ರವಣದಿಂದ ನಮಗೆ ಭಗವಂತನ ಕಾರುಣ್ಯ ಏನು, ಈಗ ಯಾರ ಬಗ್ಗೆ ನಾವು ತಿಳಿಬೇಕಂದ್ರೆ ಮೊದ್ಲೇ ಶ್ರವಣ. ಅದೇ ಹೇಳ್ತಾ ಇದ್ದಾರೆ, ಧರ್ಮ ಒಂದು ನಾವು ಮಾಡ್ಬೇಕು ಅಂತಂದ್ರೆ ಅದನ್ನ ಮೊದ್ಲು ಕೇಳ್ಬೇಕು ಅಂತ. ಮೊದ್ಲು ಕೇಳಿದ್ಮೇಲೆ ಅದನ್ನ ಮಾಡ್ಲಿಕ್ಕೆ ಬರ್ತದ. ಸೊ ಕೇಳಿದ್ದಕ್ಕೂ ಅಷ್ಟೇ ಈಕ್ವಲಿ ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರ. ಕೇಳೋದು ಇಂಪಾರ್ಟೆಂಟು, ಅದ್ರ ಬಗ್ಗೆ ಹೇಳೋದು ಅದು ನೆಕ್ಸ್ಟ್ ಸ್ಟೆಪ್. ಆಮೇಲೆ ನಾವು ಕೇಳಲಿಕ್ಕೆ ಹೇಳಲಿಕ್ಕೇನು ನಮ್ಗೆ ಇದು ಇಲ್ಲ ಅಂದ್ರೆ ದೃಷ್ಟ್ವ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾವು ನೋಡ್ಬೇಕು.
ಭಗವಂತ ಯಾರೋ ಒಂದು ಧರ್ಮದಿಂದ ಪುಣ್ಯ ಕಾರ್ಯ ಮಾಡ್ತಾ ಇದ್ದಾರ, ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾರ ಅಂತಂದ್ರೆ ಅದನ್ನ ನೋಡ್ಬೇಕು. ಮತ್ತೆ ಕಥಿತೋವ ಹೇಳ್ಬೇಕು ಅದ್ರ ಬಗ್ಗೆ. ಆ ನೀವು ಧರ್ಮ ಮಾಡು, ನೀನಿದು ಸತ್ಯ ಮಾತನಾಡು, ಸಂಧ್ಯಾ ವಂದನ ಮಾಡು, ಇದು ಹೇಳೋದ್ರಲ್ಲಿಂದನೂ ಒಂದು ಪುಣ್ಯ ಬರ್ತದ. ಆಮೇಲೆ ಆ ಆ ಪಾಪ ಹೋಗ್ತದ ಅಂತ ಹೇಳಿ. ಆದ್ಮೇಲೆ ಕೃತೋಪಿವ, ಇದನ್ನ ಶ್ರದ್ಧೆಯಿಂದ ಮಾಡಿದ್ರೆ ನಮಗ್ ಇನ್ನ ಆದರೆ ಧರ್ಮ ಮಾಡಿದ್ರೆ ಪುಣ್ಯ ಅಂತೂ ಬಂದೇ ಬರ್ತದ. ಈಗ ನಾವು ಏನು ಮಾಡ್ಲಿಕ್ ಆಗಿಲ್ಲ ಅಂತಂದ್ರೆ ಯಾರೋ ಒಬ್ರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ, ಈಗ ಮಧ್ವಶಾಖ ನಡೆಸ್ತಾ ಇದ್ದಾರ, ಇದೆಲ್ಲ ಒಂದು ಬಹಳ ಒಳ್ಳೆ ಸಜ್ಜನದ್ದು ಕಾರ್ಯ. ಎಲ್ಲಾ ತರದ್ದು ನಾವು ಸಹಾಯ ಮಾಡೋದು, ಇದೆಲ್ಲ ಒಂದು ಬಹಳ ಒಳ್ಳೆ ಪ್ಲಾಟ್ಫಾರ್ಮ್. ಇದ್ರಲ್ಲಿ ನಾವು ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಅಂದಿದ್ದಾಗ ಅದನ್ನ ಅನುಮೋದನೆ ಮಾಡಿದ್ರೆ ಅದಕ್ಕನು ಅಷ್ಟೇ ಪುಣ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಡಿದವನಿಗೆ, ಮಾಡು ಅಂತ ಹೇಳಿದವನಿಗೆ, ಆ ಮಾಡಿರೋರಿಗೆ ಹೊಗಳಿ ಅವ್ರದ್ರಲ್ಲಿ ಒಂದು ಈ ಅಂತಃಶಕ್ತಿಯನ್ನು ಪ್ರಚೋದನೆ ಮಾಡುವಂಥದ್ದು, ಬೆಂಬಲ ಸಿಕ್ಕಾಗ ಅವ್ರಿಗೆ ಇನ್ನ ಇದರಿಂದ ನಾವು ಮಾಡ್ಬೇಕು ಎಂಬುವಂತ ಒಂದು ಸದ್ವಿಚಾರ ಬರ್ತದ. ಆ ಶ್ರವಣದ್ದು ಇಲ್ಲಿ ನಮಗೆ ಹೇಳಿದ್ರು. ಈಗ ಶ್ರವಣ ಹೇಳಿ ಇದ್ರಲ್ಲಿ ಕಲುಷ ವಚನಗಳು ಏನನ್ನ ಇದ್ರೆ ಅದನ್ನ ಬಿಟ್ಬಿಟ್ಟು ಇದ್ದಿದ್ದನ್ನ ತತ್ವವನ್ನ ಮಾತ್ರ, ಭಾವವನ್ನ, ಭಗವಂತನ ಒಂದು ಮಹಿಮಾ ಭಾವ ಅದನ್ನ ಮಾತ್ರ ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಮೊದ್ಲ ಶುರು ಮಾಡ್ತಾ ಇದ್ದಾರೆ. ಭಗವಂತ ಲಕ್ಷ್ಮೀದೇವಿಗೆನೆ ಒಡೆಯನಾದವನು. ಲಕ್ಷ್ಮೀದೇವಿ ಸರ್ವಸಮರ್ಥಳು, ಎಲ್ಲಾ ವೇದಗಳಿಗೆ ಅಭಿಮಾನಿ, ಎಲ್ಲರ್ಕಿನ ಸರ್ವೋತ್ತಮಳು ಅಕಿನೇ ಆಗಿದ್ದಾಳ. ಭಗವಂತನಿಗೆ ಅಕ್ಕಿನ್ಕಿನ ಇದು ಯಾರೂ ಇಲ್ಲ. ಅಂಥ ಲಕ್ಷ್ಮೀದೇವಿನೇ ಇದ್ದಾಗ ನಮ್ಮೆಲ್ಲರಿಗೆ ಭಗವಂತ ಮಾತಾಡಿಸ್ತಾನೇನೋ, ಕೇಳ್ತಾನೇನೋ ಅಂತಂದ್ರೆ ಅದೇ ಭಗವಂತನ ಕಾರುಣ್ಯ ಅಂತ ಮೊದ್ಲೇ ಫಸ್ಟ್ ಲೆವೆಲ್ ಇರುವಂತ ಒಂದು ಹೈರಾರ್ಕಿನ ತಾರತಮ್ಯದಲ್ಲಿ ಲಕ್ಷ್ಮೀದೇವಿಗೆ ಕಂಪೇರ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೀಗಿದೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕೃತಿತತಿಗಳಿಗಭಿಮಾನಿ ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೈಶ್ವರ್ಯಾದ್ಯಖಿಳ ಸದ್ಗುಣಗಣಾಂಬೋಧಿ. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕೇನೆಂಬೆ. ಸೊ ಇಲ್ಲಿ ನಾ ಹೇಳಿದಂಗ ಶ್ರುತಿತತಿಗಳಿಗೆ ಅಭಿಮಾನಿ. ಶ್ರುತಿ ಅಂದ್ರೆ ವೇದಗಳು, ತತಿ ಅಂದ್ರೆ ಸಮೂಹ. ಈ ವೇದಗಳ ಸಮೂಹಕ್ಕೆ ಅಭಿಮಾನಿ, ವೇದ ಪ್ರತಿಪಾದ್ಯ ಭಗವಂತ, ವೇದದ ಅಭಿಮಾನಿ ಲಕ್ಷ್ಮೀದೇವಿ. ವೇದ ಯಾರನ್ನ ಸ್ತೋತ್ರ ಮಾಡ್ತದೋ ಅದು ಭಗವಂತನ ಗುಣಗಳು. ಆ ಭಗವಂತನ ಗುಣಗಳ ವೇದಗಳಿಗೆ ಅಭಿಮಾನಿ ಆಗಿದ್ದು ಲಕ್ಷ್ಮೀದೇವಿ. ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಂತಂದ್ರೆ ಇಲ್ಲಿ ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದ್ದಾಗನು ಪೂರ್ಣ ಭಗವಂತ ಆ ಸ್ತೋತ್ರದಲ್ಲಿ ತುಂಬಲಿಕ್ಕೆ ಆಗಲ್ಲ. ಅಂದ್ರೆ ಅನಂತಾನಂತ ಗುಣದಿಂದ ಲಕುಮಿಗಧಿಕನು ಶ್ರೀ ಪುರಂದರ ವಿಠಲನು ಅಂತ ಹೇಳಿದ್ದಂಗ ಲಕ್ಷ್ಮೀದೇವಿ ಒಂದು ನುಡಿತಾ ಇದ್ದಾಳ, ಒಂದು ಗುಣ ಚಿಂತನೆ ಮಾಡ್ತಾ ಇದ್ದಾಳ ಅಂತಂದ್ರೆ ಅದನ್ನು ಅದರಲ್ಲಿನೂ ಅನಂತ ಗುಣ ಇದೆ. ಇನ್ನೂ ಅದರಲ್ಲಿ ಇರುವಂತ ಗುಣ ಲಕ್ಷ್ಮೀದೇವಿಗೂ ನಿಲುಕಲಾರದು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ. ಅಪ್ರತಿಹತ ಅಂತಂದ್ರೆ ಆ ಇಮ್ಮೆಷರಬಲ್ ಅಂತ ಹೇಳ್ತೀವಿ ನಾವು, ಆ ತಡಿಯಿಲ್ಲದೆ ಇರುವಂಥದ್ದು. ಅಪ್ರತಿಹತ ಮಹೈಶ್ವರ್ಯಾದ ಅಖಿಲ ಸದ್ಗುಣಗಣಾಂಬೋಧಿ. ಐಶ್ವರ್ಯ ಅಂತ ನಾವು ಕರಿಬೇಕು ಅಂತಂದ್ರೆ ಅದು ಲಕ್ಷ್ಮೀದೇವಿಗೆ. ಇಲ್ಲಿ ಮಹೈಶ್ವರ್ಯಾದಿ ಅಂತ ಹೇಳ್ತಾ ಇದ್ದಾರೆ. ಮಹೈಶ್ವರ್ಯಾದಿ ಅಖಿಲ ಸದ್ ಗುಣ ಗಣ. ಗುಣ ಅಂತಂದ್ರೆ ನಮ್ದ್ರಲ್ಲಿರುವಂತ ಗುಣಗಳು, ಗಣ ಅಂತಂದ್ರೆ ಗ್ರೂಪ್, ಆ ಗ್ರೂಪ್ ಆಫ್ ಗುಣಾಸ್. ಅಂತ ಗ್ರೂಪ್ ಆಫ್ ಗುಣಾಸ್ ಅಲ್ದೆ ಮತ್ತದ್ರಲ್ಲಿ ಗಣಾಂಬೋಧಿ ಅಂತ ಇದ್ದಾರೆ. ಆ ಸಾಗರದಷ್ಟು ಇರುವಂತ ಆ ಗುಂಪುಗಳ ಸದ್ಗುಣಗಳು ಒಂದೇ ಅಲ್ಲ, ಒಂದು ಸದ್ಗುಣ ಅಂತ ಒಂದ್ ಸಮೂಹ ಅಂತಲ್ಲ, ಅಷ್ಟು ಅಂಬುದಿ ಅಂಬುವಂಥ ಗುಣ ಗಣಗಳ ಅಭಿಮಾನಿ ಇದ್ದಾಳ. ಮಹೇಶ್ವರಿಯಾದ ಅಖಿಲ ಸದ್ಗುಣಗಣ ಅಂಬೋಧಿ.
ಅಕ್ಕಿಗೆ ಸ್ತುತಿಗೆ ಗೋಚರಿಸಲ್ಲ ಅಂತಂದ್ರೆ ನಮಗ್ ಭಗವಂತ ಸಿಗ್ತಾನ? ನಮ್ಮ ಈ ಅಪ್ರಾಕೃತ ದೇಹ, ಅಪ್ರಾಕೃತ ಕಣ್ಣಿನಿಂದ, ನಮ್ಮ ಅಪ್ರಾಕೃತ ಬಾಯಿಂದ ನಮಗ್ ಹೇಳಲಿಕ್ ಸಾಧ್ಯನೇ ಇಲ್ಲ. ಆತನ್ ನುಡಿಸಿದ್ರೇನೆ ನಮಗೆ ನುಡಿಲಿಕ್ ಆಗ್ತದ, ನೋಡ್ಸಿದ್ರೇನೆ ನಮಗ್ ನೋಡ್ಲಿಕ್ ಆಗ್ತದ ಭಗವಂತನಿಗೆ. ಅದಕ್ಕೆ ದಿವ್ಯಂ ದದಾಮಿ ಮೇ ಚಕ್ಷುಹು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾನ. ಈ ಪ್ರಾಕೃತವಾದ ಕಣ್ಣಿನಿಂದ ನನಗ್ ನೋಡ್ಲಿಕ್ ಆಗಲ್ಲ ನಿನಗೆ ದಿವ್ಯ ಚಕ್ಷುವನ್ನು ನಾನು ಕೊಡ್ತೀನಿ. ಅದು ಮುಂದೆ ಇನ್ನ ಬರ್ತದೆ, ಯಾರ್ಯಾರಿಗೆ ಭಗವಂತ ವಿಶ್ವರೂಪ ತೋರ್ಸಾನ ಅಂತ ಕಾರುಣ್ಯಮಯ ಕರುಣಾಸಂಧಿದಲ್ಲಿ. ಇಲ್ಲಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನ ಆಗುವನು. ಪ್ರತಿ ದಿನ ಒಂದೂ ದಿನ ಬಿಡಲಾರ್ದೆ ಸೇವಾರತ ಮಹಾತ್ಮರು, ಸೇವಾಸಕ್ತರಾಗಿ ಭಗವಂತನ ವಿಶ್ವಾಸ ಇಟ್ಟು, ನೀನೇ ಹರಿ ಸರ್ವೋತ್ತಮ ಅಂಬುವಂಥ ವಿಶ್ವಾಸ ಇಟ್ಟು ಯಾರು ಸೇವಾ ಮಾಡ್ತಾರೋ ಅಂತ ಮಹಾತ್ಮರು, ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನು. ಅವ್ರು ಮಾಡುವಂತ ಒಂದು ಸ್ತೋತ್ರಕ್ಕನು ಭಗವಂತ ವಶನಾಗ್ತಾನೆ. ಅಂತಂದ್ರೆ ಅವ್ರ ಅಂದಿರೋ ಮಾತೆಲ್ಲಾನು ಭಗವಂತ ಸತ್ಯ ಮಾಡ್ತಾನೆ ಅಂಥ ಭಕ್ತರು. ಯಾಕಂದ್ರೆ ಅಷ್ಟು ಸೇವಾರತ ಮಹಾತ್ಮರು ಮಾಡಿರುವಂತ ಭಕ್ತರಿಗೆ ಅವ ವಶನಾಗ್ತಾನ. ಇಂಥ ಹರಿಯ ಕಾರುಣ್ಯಕ್ಕೆ ಏನೆಂದು ಹೇಳ್ಬೇಕು, ಏನು ಇದಕ್ಕ ಸರಿ ಸಮಾನ ಇಲ್ಲ. ಪ್ರತಿ ದಿವಸ ಒಂದ್ ಸಣ್ಣ, ಈಗ ಗಜೇಂದ್ರ ಮೋಕ್ಷನ ಕಥೆ ನಾವು ಕೇಳ್ತೀವಿ. ಗಜೇಂದ್ರ ಕರೆದಿದ್ದಾಗ ಓಡಿ ಬಂದ, ದ್ರೌಪದಿ ದೇವಿ ಸ್ಮರಣೆ ಮಾಡಿದ್ದಾಗ ಅಕ್ಷಯ ವಸ್ತ್ರವನ್ನು ಭಗವಂತ ಕೊಟ್ಟ. ಇಂಥ ಕಾರುಣ್ಯಮಯ ಭಗವಂತ. ಇವರೆಲ್ಲ ಅಂದ್ರೆ ದೇವತಾ ಸಂಭೂತ ದೇವತೆಗಳು ಅಂತ ಅನ್ಕೋಬಹುದು. ಆದ್ರೆ ಇಲ್ಲಿ ಕಂಪ್ಯಾರಿಸನ್ ಲಕ್ಷ್ಮೀ ದೇವಿಯಿಂದೇ ದಾಸರು ಮಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿಗೆ ಒಲಿದಿರೋ ಅಂತ ಭಗವಂತ, ಲಕ್ಷ್ಮೀ ದೇವಿ ಗೋಚರ ಆಗಿರೋ ಭಗವಂತ ನಮಗ್ ಗೋಚರ ಆಗ್ತಾನ ಅಂದ್ರೆ ಆಗ್ತಾನ ಅಂತ ಹೇಳ್ತಾ ಇದ್ದಾರೆ. ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನು. ಇಂಥ ಭಗವಂತನ ಕಾರುಣ್ಯಕ್ಕೆ ಏನೆಂಬೆ ಅಂತ. ಸೊ ನಾವು ಪ್ರಾಕೃತವಾಗಿ ಇದನ್ನ ನೋಡ್ಬೇಕು ಅಂತಂದ್ರೆ, ಯಾರೋ ಒಬ್ರು ಒಳ್ಳೆ ಸ್ಥಾಯಿನಾಗಿದ್ದವರಿಗೆ, ಒಳ್ಳೆ ಸ್ಟೇಟಸ್ನಾಗಿದ್ದವರಿಗೆ ನಾವು ಮಾತಾಡಿಸ್ತೀವಿ, ನಾವು ಅವ್ರ ಕಣ್ಣಾಗ ಬೀಳ್ಬೇಕು ಅಂತ ಹೇಳಿ. ಆದ್ರೆ ಒಂದು ಸಣ್ಣ ಕೆಲಸ ಮಾಡೋರು, ಅವರಿಗೆ ನಾವು ತುಚ್ಛವಾಗಿ ನೋಡ್ತೀವಿ. ಆದ್ರೆ ಭಗವಂತನ ಕಾರುಣ್ಯ ಏನು ಅಂದ್ರೆ ಯಾರಿಗೂ ತುಚ್ಛವಾಗಿ ನೋಡಲ್ಲ ದೇವರು. ಎಲ್ಲರ ಮೇಲೂ ಅವ್ರವ್ರ ಯೋಗ್ಯತೆ ಅನುಸಾರ, ಅವ್ರವ್ರ ಪ್ರಾರಬ್ಧ, ಆಮೇಲೆ ಅವ್ರ ಕರ್ತವ್ಯ ಕರ್ಮ ಅವ್ರು ಮಾಡಿ ಅವರು ಗಳಿಸ್ತಾ ಇದ್ದಾರ ದುಡ್ಡು, ಅವ್ರು ಇದು ಮಾಡ್ತಾ ಇದ್ದಾರ ಅಂಬೋದು ನೋಡಿ ಭಗವಂತ ಕಾರುಣ್ಯ ಮಾಡ್ತಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಶ್ರುತಿ ತತಿಗಳಿಗೆ ಅಭಿಮಾನಿ, ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೇಶ್ವರ್ಯಾದ ಅಖಿಳ ಸದ್ಗುಣಗಣಾಂಬೋಧಿ, ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವನು, ಇವನ ಕಾರುಣ್ಯಕ್ಕೇನೆಂಬೆ. ಸೊ ಆ ಕಾರುಣ್ಯ ವಚನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕೆಳಗ ಅಂತ ನಾವು ಭಾವಿಸೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಗುಣಗಳನ್ನ ನೋಡಿ ಭಗವಂತ ನಮ್ಗೆ ಎಷ್ಟು ಫಲ ಪ್ರಾಪ್ತಿಯೋ ಅಷ್ಟಷ್ಟು ದೇವರು ಕಾರುಣ್ಯ ಮಾಡ್ತಾನ, ಹಿಗ್ತಾನ, ವಶನಾಗ್ತಾನ, ನಾವು ಬೇಡದ್ದನ್ನು ಕೊಡ್ತಾನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದಿಂದು ಮನವಚನ ಕತಿ ದೂರ ನೆನೆವರನನು ಸರಿಸಿ ತಿರುಗುವನು, ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು, ಘನ ಮಹಿಮಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಸೊ ಮತ್ತ ಶ್ರುತಿ ತತಿಗಳಿಗೆ ಅಭಿಮಾನಿ ಗೋಚರ ಆಗಲ್ಲ, ನಮಗೆ ನಮ್ ಸಂಸ್ಕೃತಿಗೆ ವಶನಾಗ್ತಾನ ಅಂತಂದ್ರೆ ನಾವು ಅದನ್ನ ಹೆಂಗ್ ತಿಳ್ಕೊಬೇಕು? ನಮ್ ಮನಸ್ಸಿನಲ್ಲಿ ಬಂದು ಭಗವಂತ ಕೂಡ್ತಾನ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಮನಸ್ಸು, ಕಾಯ, ವಾಚ, ಮನಸ ಇವೆಲ್ಲಾನು ಪ್ರಾಕೃತ ಗುಣಗಳಿಂದ ಬಂದಿರೋ ಅಂಥದ್ದು. ಸೊ ಈ ಮನ ವಚನಕ್ಕೆ ಅತಿ ದೂರ ಭಗವಂತ. ಮನವಚನಕ್ಕೆ ಸಿಲುಕಂಗಿಲ್ಲ. ನಾವು ಒಂದ್ ಕಡೆ ಧ್ಯಾನ ಮಾಡ್ಲಿಕ್ಕೆ ಕೂಡ್ಬೇಕು ಅಂತಂದ್ರೆ ಧ್ಯಾನಕ್ಕ ಗೋಚರ ಆಗೋದಿಲ್ಲ, ಬೇರೆ ಎಲ್ಲಾ ಸಂಸಾರಿಕ ವಿಷಯಗಳೇ ಧ್ಯಾನಕ್ಕ ಬರ್ತಾವ. ಒಂದ್ ಜಪ ಮಾಡ್ಬೇಕು, ಏನೇ ಮಾಡ್ಬೇಕು ಅಂತಂದ್ರು. ಆಗ್ಲೇ ಇಲ್ಲಿ ಮನವಚನಕ್ಕೆ ಅತಿ ದೂರ ನೆನೆವರನ್ ಅನುಸರಿಸಿ ತಿರುಗುವನು. ಆದ್ರೆ ಯಾರು ಮನಸ್ಸು ಕೊಡ್ತಾರೋ ಭಗವಂತನಿಗೆ, ಯಾರು ಅವನಲ್ಲಿ ಆಸಕ್ತರಾಗಿ
ಇರ್ತಾರೋ ಅನುಸರಿಸಿ ತಿರುಗುವನು. ಅಂಥ ನೆನೆಸೋರಿಗೆ ಅನುಸಾರವಾಗಿ ತಿರುಗುವನು. ಹೇಗೆ ಅಂತಂದ್ರೆ ಜಾಹ್ನವಿ ಜನಕ, ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಮಾತಿಗೆ ಮನಸ್ಸಿಗೆ ಪೂರ್ಣ ನಿಲುಕಲಾಗಿದ್ದರನು ಈ ಭಕ್ತಿಯಿಂದ ಸ್ಮರಣೆ ಮಾಡಿದ್ದವರಿಗೆ ಅವ್ರ ಹಿಂದೆ ಇರ್ತಾನಂತ ಭಗವಂತ. ಯಾತರ ಅಂದ್ರೆ ಗರುಡ ವಾಹನ ಗಗನದಲ್ಲಿ ಗೋಚರವಾಗಿರುವಂತ ಒಂದು ಭಗವಂತ ಸದಾ ಗಜೇಂದ್ರ ಕರೆದ್ರುಪ್ಲೆ ಎಲ್ಲ ಆಭರಣ ಎಲ್ಲ ಬಿಟ್ಟು ಬಂದ್ಬಿಟ್ಟ ಅಂತ ಭಗವಂತ. ಗರುಡ ಕೂಡ ನನ್ ಮೇಲೆ ಕೂಡ್ತಾರಲ್ಲ, ಸ್ವಲ್ಪ ಬರ್ತಾರೇಳೋ ನಾರಾಯಣ ಅಂತ ಅನ್ಕೋತಾರಂತ. ಆಗ್ಲಿ ಗರುಡನಿಗ್ನು ಬರೋ ಅಷ್ಟು ಭಕ್ತವತ್ಸಲ ಭಗವಂತ ಅಂತ. ಮತ್ತ ಗರುಡ ದೇವರು ಬೇಗ ಇದು ಮಾಡಿ, ಇಲ್ಲ ನಾ ಬರ್ತೀನಿ ಅಂತ ಓಡಿ ಬಂದ್ರಂತ. ಅವಾಗೆ ಆ ಗಜೇಂದ್ರ ರಕ್ಷಣೆ ಮಾಡುವಂಥದ್ದು. ಸೊ ಹಂಗೆ ನೆನೆವರನ್ ಅನುಸರಿಸಿ ತಿರುಗುವನು. ಜಾಹ್ನವಿ ಜನಕ ಅಂತ ಹೇಳ್ತಾ ಇದ್ದಾರೆ. ಇದು ಜಹ್ನು ಋಷಿಗಳ ಕಿವಿಯಿಂದ ಬಂದಿರುವಂತ ಗಂಗಾದೇವಿಯ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ಮ ಮತ್ತೆ ಸ್ವಭಾವ ಮತ್ತೆ ಪ್ರಾರಬ್ಧ ಈ ಪ್ರಕಾರ ಭಗವಂತ ನಮಗ್ ಅನುಸರಿಸಿ ತಿರುಗುವನು. ಈಗ ನಮ್ದ್ರಲ್ಲಿ ನಾವು ಒಂದು ಮೆಣಸಿನ್ಕಾಯಿ ಬೀಜ ಬಿತ್ತೀವಿ ಅಂತಂದ್ರೆ ಅದರಿಂದ ಮೆಣಸಿನ್ಕಾಯಿನೇ ಬರುತ್ತ. ಅದೇ ನಾವು ಮಾವಿನ ಹಣ್ಣಿನ ಬೀಜ ಬಿತ್ತಿದ್ರೆ ಅದರ ಮಾವಿನ ಹಣ್ಣೆ ಅದು ಫಲ ಕೊಡ್ತದ. ಅದೇ ತರ ನಾವು ಮಾಡಿರೋಂಥ ಕರ್ಮ ನಮಗೆ ಅದರದ್ದು ಫಲ ಕೊಡ್ತದೆ. ಇನ್ನೊಬ್ರು ಮಾಡ್ತಿದ್ದಾರೆ ಅಂತ ನಾವು ಅದನ್ನೇ ಅನುಸರಿಸಿ ಮಾಡಿದ್ರೆ ಅವಾಗ ನಮ್ದು ತಪ್ಪಾಗತ್ತ. ನಮ್ ಕರ್ಮ ಶುದ್ಧವಾಗಿ ನಾವು ಇಟ್ಕೋಬೇಕು. ಸೊ ಇಲ್ಲಿ ಈ ಕರ್ಮ ಶುದ್ಧವಾಗಿ ನಾವು ಭಗವಂತನ ನೆನೆದರೆ ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ. ಯಾಕಿಲ್ಲಿ ಹೇಳ್ತಾರೆ ಜಾಹ್ನವಿ ಜನಕ ಅಂತಂದ್ರೆ ಅದರಲ್ಲಿ ಆಗಿರುವಂತ ತಪ್ಪು ಏನನ್ನ ಇದ್ರೂ ಅದನ್ನ ಜಾಹ್ನವಿ ಜನಕ ಪಾಪವನ್ನ ಕಳೀತಾನ ಅಂತ ಹೇಳ್ತಾ ಇದ್ದಾರೆ. ಈ ಜಹ್ನು ಋಷಿಗಳು ಗಂಗಾದೇವಿ ಹೊಲ ಎಲ್ಲ ತುಂಬು ಬಿಡ್ತಾ ಇದ್ದಾಳ ಅಂತ ಹೇಳ್ಬಿಟ್ಟು ಆ ಜಹ್ನು ಋಷಿಗಳು ಏನ್ ಮಾಡ್ತಾರಂದ್ರೆ ಪೂರ್ತಿ ಗಂಗಾ ನುಂಗು ಬಿಡ್ತಾರೆ. ಅವಾಗ ಮತ್ತ ಭಾಗೀರಥ ಬಂದು ಗಂಗಾದೇವಿಯ ಸ್ಮರಣೆ ಮಾಡಿ ಜಹ್ನು ಋಷಿಗಳಿಗೆ ಪ್ರಾರ್ಥನೆ ಮಾಡಿದ್ದಾಗ ಅವ್ರು ತಮ್ಮ ಕಿವಿಯಿಂದ ಮತ್ತ ಗಂಗಾದೇವಿನ ಬಿಡ್ತಾರೆ. ಅದಕ್ಕೆ ಜಾಹ್ನವಿ ಅಂತ ಕರೆಸ್ಕೊತಾಳ. ಜಾಹ್ನವಿ ಜನಕ, ಜನರೊಳಗಿದ್ದು ಜನಿಸುವ ತಾನು. ಭಗವಂತ ಜನರ ಒಳಗ್ನೂ ಇದ್ದಾನ, ಜಗತ್ತನ್ನು ತನ್ನ ಉದರದೊಳಗ್ನೂ ಇಟ್ಕೊಂಡ. ಇದು ಕನಕದಾಸರು ಬಾಳ ಚಲೋ ಹೇಳ್ತಾರ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳದೆಯೋ. ಹಂಗೆ ನೀನ್ ಮನಸ್ಸಿನಲ್ಲಿ ಇದ್ದೀಯೋ ಏನ್ ನಾವು ಭಗವಂತನ ಉದರದಲ್ಲಿದ್ದೀವೋ ಇಲ್ಲ ನಮ್ಮ ಉದರದಲ್ಲಿ ಭಗವಂತ ಜನಿಸ್ತಾನ. ಸೊ ಆ ಒಂದು ಸ್ತ್ರೀಯ ಹೊಟ್ಟೆಯಲ್ಲಿ ಕೂಸು ಹುಟ್ಟಿರುವಾಗ ಭಗವಂತನೇ ಇದ್ದು ರಕ್ಷಣೆ ಮಾಡ್ತಾರೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಪರೀಕ್ಷಿತ್ ರಾಜ ಹುಟ್ಟುವಾಗ ಗದಾ ಹಿಡ್ಕೊಂಡು ಶ್ರೀ ಮಹಾವಿಷ್ಣು ಆ ಕೂಸಿನ ಸುತ್ತು ತಿರುಗ್ತಾ ಇದ್ರಂತ. ಹಂಗೆ ಆ ಕೂಸಿನ ಸುತ್ತು ಅಲ್ಲಿ ಒಂದು ಆ ಸ್ತ್ರೀಯಲ್ಲಿ ಕೂಸು ಇದೆ ಅಂತಂದ್ರೆ ಅಲ್ಲಿ ಭಗವಂತ ಇದ್ದಾನೆ. ಯಾಕೆ ಅಂತಂದ್ರೆ ನಾವು ಇಲ್ಲಿ ನಮ್ ಕಣ್ಣಾಗ ಏನೋ ಒಂದು ಧೂಳು ಬಿದ್ದಿರತ್ತ. ಆ ಧೂಳು ಒಂದ್ ಸ್ವಲ್ಪ ಹೊತ್ತು ಕಣ್ಣು ಒಳಗಿರಂಗಿಲ್ಲ, ಹೊರಗ್ ಹೋಗ್ಬಿಡ್ತದದು. ಆಗ್ಲಿ ಆ ನೋವು ಅನ್ಸತ್ತ ನಮಗ. ಆದ್ರೆ ಆ ನೀರ್ಲಿಂದ ಅದನ್ನ ಹೊರಗ್ ಹಾಕ್ಬಿಡತ್ತ, ನಮ್ ಬಾಡಿ ರಿಜೆಕ್ಟ್ ಮಾಡ್ಬಿಡತ್ತ. ಅದೇ ಒಂದು ಪೂರ್ತಿ 9 ತಿಂಗಳು ಗರ್ಭಿಣಿ ಸ್ತ್ರೀಯ ಹೊಟ್ಟಿನಲ್ಲಿ ಆ ಕೂಸು ಇರ್ಬೇಕು ಅಂತಂದ್ರೆ ಅಲ್ಲಿ ಯಾವ್ದೋ ಒಂದು ಆಧಾರಕ ಶಕ್ತಿ ಇದೆ, ಆ ದೇವ್ರಿದ್ದಾನ ಅಂತ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ. ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಾನ. ಆ ಭಗವಂತನೇ ಜನಿಸಿ ಅಲ್ಲಿ ಆ ದುಃಖವನ್ನು ದೂರ ಮಾಡ್ತಾನೆ ಅಂತ ಹೇಳಿ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮ ಗಾಂಗೇಯ ನುತ. ಇಂಥ ಘನ ಮಹಿಮ ಭಗವಂತಂದು ನಮಗೆ ತಿಳಿಲಿಕ್ಕೆ ನಾವು ಅಸಮರ್ಥರು. ಅಂಥ ಘನ ಮಹಿಮನಿಗೆ ಯಾರು ಹೊಗಳಾರ? ಗಾಂಗೇಯ ನುತ. ಗಂಗಾದೇವಿಯ ಮಗ ಗಾಂಗೇಯ. ಗಾಂಗೇಯ ನುತ ಅಂದ್ರೆ ವಿಷ್ಣು ಸಹಸ್ರನಾಮ. ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಿರುವಂತ ಗಾಯನದ್ದು ಇಲ್ಲಿ ಕೇಳ್ತಾ ಇದ್ದಾರೆ. ಘನ ಮಹಿಮ ಗಾಂಗೇಯ ನುತ ಗಾಯನವ ಕೇಳುತ್ತಾ. ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳುವಾಗ ಭಗವಂತ ಕೂತು ಕೇಳಿದ ಅಂತ ಗಾಯನವ ಕೇಳುತ್ತಾ.
ಗಗನಚರ ವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಗಗನಚರ ವಾಹನ, ಇಲ್ಲಿ ಗಗನಚರ ಅಂತಂದ್ರೆ ಗರುಡ ವಾಹನ ಅಂತನೂ ಆಗತ್ತ, ವಾಯುವಾಹನ ಅಂತನೂ ಆಗತ್ತ. ವಾಯುದೇವರ, ಯಾಕಂದ್ರೆ ನಮ್ಗೆ ಧಾರಣ ಮಾಡಿದ್ದಾರೆ ಅಂತಂದ್ರೆ ನಮ್ ಒಳಗೆ ಪ್ರಾಣದೇವರು ಈ ಆತ್ಮನನ್ನ ಧಾರಣೆ ಮಾಡಿದ್ದಾರೆ. ಈ ಜೀವಾತ್ಮ ಮುಖ್ಯ ಪ್ರಾಣದೇವರ ಕಾಲನ್ನ ಹಿಡ್ಕೊಂಡು ಇದೆ. ಆ ಮುಖ್ಯ ಪ್ರಾಣದೇವರಲ್ಲಿದ್ದಾರ ಅಂತ ಆ ಜೀವದ್ದು ಒಂದು ಅಸ್ತಿತ್ವ ಇದೆ. ಮುಖ್ಯ ಪ್ರಾಣದೇವರಲ್ಲಿಂದ ಹೊರಟು ಹೋದ್ರೆ ಈ ಈ ಶರೀರಕ್ಕೆ, ಈ ದೇಹಕ್ಕೆ ಏನೋ ಒಂದಿದು ಇರಲ್ಲ. ಸೊ ಹಂಗೆ ಈ 4 ಶರೀರಗಳಲ್ಲಿ ಗಗನಚರ ವಾಹನ ದಿವೌಕಸರೊಡನೆ, ಇಲ್ಲಿ ಎಲ್ಲಾ ಈ 4 ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ ದೇಹಗಳಲ್ಲಿ ಚರ ಅಂತಾನೂ ತಿಳ್ಕೋಬಹುದು. ಮತ್ತೆ ಈ ಮನಸ್ಸಿನಲ್ಲಿ, ಸ್ವರೂಪ ಮನಸ್ಸಿನಲ್ಲಿ ಗಗನಚರ ವಾಹನ, ಮನಸ್ಸಿನಲ್ಲಿ ನಮ್ಗೆಲ್ಲಾ ದಿವೌಕಸರೊಡನೆ ತಿರುಗುವನು, ನಮ್ಗೆಲ್ಲಾ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾನೆ. ಕಣ್ಣಿಂದ ನೋಡಿಸ್ತಾ ಇದ್ದಾನೆ, ಕಿವಿಯಿಂದ ಕೇಳಿಸ್ತಾ ಇದ್ದಾನೆ. ಅಲ್ಲಲ್ಲಿ ಆ ತತ್ವಾಭಿಮಾನಿ ಅಂತರ್ಗತ, ಮುಖ್ಯ ಪ್ರಾಣಾಂತರ್ಗತ ಭಗವಂತ ಯಂತ್ರಾರೂಢೇನ ಮಾಯಯ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಹಂಗ ಚರಿಸ್ತಾ ಇದ್ದಾನೆ, ಅಲ್ಲಿ ಬಂದು ನೆಲೆಸ್ತಾ ಇದ್ದಾನೆ. ಯಾವಾಗೆ ಅಂತಂದ್ರೆ ನೆನೆವವರನ, ಪ್ರತಿದಿನ ನೆನೆಸುವವರನ್ನ ಅಲ್ಲಿ ಚರಿಸ್ತಾ ಇದ್ದಾನೆ. ಆದ್ರೆ ಮತ್ತ ಮನವಚನಕ್ಕೆ ಅತಿ ದೂರ. ಯಾವಾಗಾದ್ರೆ ನಾವು ನೆನ್ಸೋದ್ ಬಿಡ್ತೀವೋ ಭಗವಂತ ಅಲ್ಲಿಂದ ದೂರ ಅನ್ಸ್ಬಿಡ್ತಾನ ನಮಗೆ. ಆದ್ರೆ ಆ ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಮನೆ ಮನೆಗಳಲ್ಲಿ, ಮನಗಳಲ್ಲಿ. ಪ್ರತಿಯೊಂದು ಭಗವದ್ಭಕ್ತರ ಮನಸ್ಸೇ ಆ ಭಗವಂತನ ಮನೆ. ಅದರಲ್ಲಿ ಎಲ್ಲಾ ಒಬ್ಬನೇ ಇಲ್ಲ, ಎಲ್ಲಾ ದೇವತೆಗಳಿಂದ ಕೂಡಿ ನಮ್ಗೆ ಚರಿಸುವನು ಅಂತ ಹೇಳ್ತಾ ಇದ್ದಾರೆ. ಮನವಚನ ಕತಿ ದೂರ ನೆನೆವರನನು ಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಘನ ಮಹಿಮಗಾಂಗೆ ಎನ್ನುತ್ತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ. ಆಮೇಲೆ ಇದು ಮುಂದಿಂದು ಮಲಗಿ ಪರಮಾದರಿ ಪಾಡಲು. ಈಗ ಇಲ್ಲಿವರೆಗೂ ನಾವು ಭಗವಂತನ ಕಾರುಣ್ಯ ಹೆಂಗೆ ಸಿಗ್ತಾನ, ಭಗವಂತ ಸಿಗ್ತಾನ ಇಲ್ಲ ಅಂತ ವಿಶ್ವಾಸ ಇರ್ಲಾರ್ದಂಗಿರೋದಕ್ಕೆ ಈ 2 ನುಡಿಗಳು ಹೇಳಿದ್ದಾರೆ. ನನ್ ಮನಸ್ಸಲ್ಲೇ ಸಿಗ್ತೀನಿ ಅಂತ. ಆದ್ರೆ ಹೆಂಗೆ ಸಿಗ್ತೀನಿ ಎಂಬುದು ಇಲ್ಲಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಸರಳ, ನೀವು ಕಷ್ಟ ಪಡೋಷ್ಟಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನುರ ಮಾಧವ ಲೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಮಲಗಿ ಪರಮಾದರದಿ ಪಾಡಲು, ಭಗವಂತ ನಾವು ಮಲ್ಕೊಂಡು ನಾವು ಹೇಳಿದ್ರೆ, ಪರಮಾದರದಿಂದ ನಾವು ಮಲ್ಕೊಂಡ್ನು ಹೇಳಿದ್ರೆ ಭಗವಂತ ಕೂತು ಕೇಳ್ತಾನೆ, ಕೂತ್ಕೊಂಡು ಹೇಳಿದ್ರೆ ನಿಂತು ಕೇಳ್ತಾನಂತೆ, ನಿಂತು ಹೇಳಿದ್ರೆ ನಲಿದು ಭೀಷ್ಮಾಚಾರ್ಯರದು ಇಲ್ಲಿ ಅದು ಬರತ್. ಹಾ, ನೆಕ್ಸ್ಟ್ ಬರತ್. ಹೌದು. ಆಮೇಲೆ ನಲಿದರೆ ಒಲಿವ ಅಂತ ಹೇಳ್ತಾ ಇದ್ದಾನೆ. ಅದೇ ಈಗ ಹೇಳಿದಂಗ ಭೀಷ್ಮಾಚಾರ್ಯರದು ಇಲ್ಲಿ ಬರುತ್ತ. ಭೀಷ್ಮಾಚಾರ್ಯ ವಿಷ್ಣು ಸಹಸ್ರನಾಮ ಮತ್ತೆ ಎಲ್ಲಾ ಧರ್ಮೋಪದೇಶ ಭಗವಂತನೇ ಅವರಲ್ಲಿ ಇದ್ದು ನುಡಿಸಿದ್ದು. ಆ ವಿಷ್ಣು ಸಹಸ್ರನಾಮ ಭಗವಂತ ಸ್ವೀಕಾರ ಮಾಡಿ ಈಗನು ಏನೇ ರೋಗ ಬರ್ಲಿ, ಯಾವುದೇ ರುಜಿನ ಬರ್ಲಿ, ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಹೇಳಿದ್ರೆ ಅದರಷ್ಟು ಫಲಕಾರಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅಂಥ ಅದ್ಭುತವಾದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಭೀಷ್ಮಾಚಾರ್ಯ ಕೊಟ್ಟಾರ. ಈ 72,000 ನಾಡಿಗಳಲ್ಲಿ ಶುದ್ಧೀಕರಣ ಮಾಡುವಂತ ಒಂದು ಅದ್ಭುತವಾದ ಶಕ್ತಿ ಅದರಲ್ಲಿದೆ ಅಂತ ಹೇಳ್ತಾರೆ. ಪ್ರತಿಯೊಂದು ನಾಮದಿಂದ ಆರೋಗ್ಯ ಪಡಿಬಹುದು ಅಂತ. ಮತ್ತೆ ಮಲಗಿ ಪಾಡಿದ್ದು ಭೀಷ್ಮಾಚಾರ್ಯರು ಕುಳಿತು ಕೇಳಿದ. ಕುಳಿತು ಪಾಡಲು, ಪುಂಡಲೀಕ ಕೂತ್ಕೊಂಡು ತಮ್ಮ ತಂದೆ ತಾಯಿಯ ಸೇವೆ ಮಾಡುವಾಗ ಪಾಂಡುರಂಗ ಬರ್ತಾನ. ಅವಾಗ ಒಂದು ಇಟ್ಟಿಗೆ ಕೊಟ್ಟು ನೀನಲ್ಲಿ ನಿಂತ್ಕೋ ಅಂತ ಹೇಳ್ತಾನ. ಪುಂಡಲೀಕಗ ಅವ್ರ ತಂದೆ ಸೇವಾ ಮೊದ್ಲ ಏನಂದ್ರು ಏನೇ ಬರ್ಲಿ, ಮೊದ್ಲ ತಂದೆ ತಾಯಿಯ ಸೇವಾ, ಆದ್ಮೇಲೆ ಬೇರೆ ಎಲ್ಲ ಊಟ ಅದು ಏನು ಮಾಡ್ಲಾರ್ದಂಗ ಅವ್ರಿಗೆ ಅಡಿಗೆ ಮಾಡಿ ಎಲ್ಲ ಅವ್ರ ಕಾಲ್ ಒತ್ತಿ ಪ್ರತಿದಿನ ತಂದೆ ತಾಯಿಯ ಸೇವೆ ಮಾಡ್ತಿದ್ರು ಪುಂಡಲೀಕ. ಅಂಥ ಪುಂಡಲೀಕ ತಂದೆ ತಾಯಿಗೆ ಸೇವಾ ನೋಡಿ ಭಗವಂತ ಒಲಿದು ಬಂದ.
ಪಾಂಡುರಂಗ ಎಟ್ಟಿಕಲ್ಲ ಮೇಲೆ ನಿಂತು ಆತ ಮಾಡಿರೋಂಥ ಸೇವಾ ಎಲ್ಲ ಸ್ವೀಕಾರ ಮಾಡ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ಮೇಲೆ ನಿಂತರೆ ನಲಿವ, ನಾರದ ಮುನಿಗಳು ಮತ್ತೆ ವ್ಯಾಸರಾಯರು ನಾವು ಕೇಳ್ತೀವಿ, ಅವರು ನಿಂತು ಪಾಡಿದ್ದಾಗ ಭಗವಂತ ಕುಣದಾನ ಅಂತ ಇಲ್ಲಿ ಹೇಳ್ತಾ ಇರ್ತಾರ. ನಾರದ ಮುನಿಗಳು ಕೃಷ್ಣ ನಲಿದರೆ ಒಲಿವೆ ನಿಮಗೆಂಬ, ದಾಸರು ಎಲ್ಲರೂ ಪ್ರತಿಯೊಬ್ರು ಅವ್ರವ್ರ ಮನಸ್ಸಿನಲ್ಲಿ ಭಗವದ್ ಭಕ್ತರು ಅವರು ಕುಣಿತಿದ್ದಾಗ ಶ್ರೀಕೃಷ್ಣ ಅವರೆಲ್ಲರಿಗೆ ಒಲ್ದ್ ಬಿಟ್ಟ, ತಾನೇ ಬಂದು ಅವರಿಗೆ ಒಪ್ಕೋತಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿ, ಬಹಳ ಸುಲಭ ಇದ್ದಾನ ಭಗವಂತ, ನಾ ಬರೇ ನಾಮಸ್ಮರಣೆನೆ ಮಾಡ್ಬೇಕು ಅಂತ. ಸುಲಭ, ಸು ಅಂದ್ರೆ ಸುಜನರಿಗೆ ಸಜ್ಜನರಿಗೆ, ಲಭ್ಯ ಅಂದ್ರೆ ಬೇಗ ಸಿಗ್ತಾನ. ಯಾರಿಗ್ ಸಿಗ್ತಾನ? ಸುಲಭನೋ ಹರಿ, ಸುಜನರಿಗೆ ಬೇಗನೆ ಸಿಗ್ತಾನ. ಆದ್ರೆ ಇನ್ನೊಂದನು ಇಲ್ಲಿ ತಿಳ್ಕೊ, ಸುಲಭ ಇದ್ದಾನ ಕ್ವಶನ್ ಮಾಡ್ತಾ ಇದ್ದಾರೆ ದೇವರು. ಅಷ್ಟು ಸುಲಭ ಅಲ್ಲ. ಮಲಗಿ ಪರಮಾದರದಿ ಪಾಡಲು, ಭಗವಂತ ಭೀಷ್ಮಾಚಾರ್ಯರಿಗೆ ಯಾವಾಗ ಸಿಕ್ಕ್ಯ? ಪೂರ್ತಿ ಜೀವನ ಪೂರ್ತಿ ಅವರು ಒಂದು ವರಥರ ಒಂದು ಮಾಡಿದ್ದಾಗ ಆ ಅವರು ಆ ದೀಕ್ಷಾ ಅದನ್ನ ಅವ್ರ ನಾವು ಭೀಷ್ಮಾಚಾರ್ಯರು ಅಂತೀವಿ. ಅಂದ್ರೆ ಅವ್ರು ಮಾಡಿರುವಂತ ಒಂದು ಆಚಾರ್ಯ. ಅವ್ರಿಗೆ ಈಗ್ನು ನಾವು ತರ್ಪಣ ಅದು ಗಂಡಸರು ಕೊಡ್ತಾರ. ಯಾಕೆ ಅಂತಂದ್ರೆ ಅವ್ರು ಮಾಡಿರುವಂತ ಆಚಾರ, ಅವ್ರು ಇಟ್ಕೊಂಡಿರುವಂತ ನೇಮ ನಿಷ್ಠೆ, ಧರ್ಮ ನಿಷ್ಠೆ ಅಷ್ಟು ಮಾಡಿದ್ರುನು ಕೊನೆ ಕಾಲದಲ್ಲಿ ಭಗವಂತ ಅವ್ರ ಕಡೆಯಿಂದ ಸ್ತೋತ್ರವನ್ನು ಮಾಡಿಸ್ಕೊಂಡ. ಸುಲಭನೋ ಹರಿ, ಅಷ್ಟು ಸುಲಭ ಅಲ್ಲ, ಇಷ್ಟು ಪ್ರತಿನಿತ್ಯ ನಾವು ಮಾಡ್ಬೇಕು. ಅದು ಅಂತಕಾಲೇ ವಿಶೇಷತಃ ಪ್ರತಿದಿನ ಸ್ಮರಣೆ ಮಾಡಿದ್ರೆ ಅಂತ ಕಾಲದಲ್ಲಿ ಭಗವಂತ ಸಿಗಬಹುದು ಅಂತ ಹೇಳಿ ಹೇಳ್ತಾ ಎಕ್ಸ್ಕ್ಯೂಸ್ ಇದ್ದಾರೆ. ಮೀ, ಅದು ಟೈಮ್ ಇನ್ನು 9 ನಿಮಿಷ ಅಷ್ಟೇ ಇರೋದು. ಸೊ ನೀವು ಬೇಗ ಹಾ ಆಯ್ತು, ನೆಕ್ಸ್ಟ್ ಶೋರ್, ಸೆಷನ್ ಅಲ್ಲಿ ಹೇಳಿ. ಆಯ್ತು. ಸುಲಭನೋ ಹರಿ ತನ್ನವರನು ಅರಗಳಿಗೆ ಬಿಟ್ಟಗಲನು. ಅರಗಳಿಗೆನು ಭಗವಂತ ಬಿಟ್ಟು ಅಗಲಂಗಿಲ್ಲ, ಅವ್ರನ್ನ ಬಿಟ್ಟು ಹೋಗಂಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ರಮಾಪತಿಯಾದ ಭಗವಂತನನ್ನು ಹೇಗೆ ಒಲಿಸ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ನಮಗ್ ಏನ್ ಬೇಕು ಅಂತಾನೆ ನಮಗ್ ಗೊತ್ತಿಲ್ಲ. ಅಷ್ಟು ಅಜ್ಞಾನಿಗಳು ನಾವು. ಬರೇ ಯಾವ್ದು ಬಯಸ್ಬಾರ್ದು ಅದನ್ನೇ ಬಯಸ್ತಾ ಇರ್ತೀವಿ. ಯಾವ್ದ್ ಬಯಸ್ಬೇಕು ಅದಕ್ಕೆ ನಮಗ್ ಏನೋ ಗೊತ್ತಿಲ್ಲ. ಏನ್ ಬಯಸ್ಬೇಕು ಏನ್ ಬಯಸ್ಬಾರ್ದು ಅನ್ನೋ ಗೊತ್ತಿಲ್ಲ. ಇದೇ ತರ ನಹುಷ ಅಂದಣ ಕೇಳ್ದ ಅಂತ, ನಾನು ಇಂದ್ರ ಪದವಿ ನನಗ್ ಸಿಗ್ಬೇಕು ಅಂತ. ಆದ್ರೆ ಅದರ ನಹುಷಾದ್ ಕಥೆನೂ ಮುಂದ್ ಬರುತ್ತ, ಅವಾಗ ಹೇಳ್ತೀನಿ. ಆ ಆ ಪದವಿ ಅರ್ಹನಾಗ್ಲಾರ್ದಂಗ ದುರಾಶೆಯಿಂದ ಅವನು ಕೆಳಗೆ ಬಿದ್ಬಿಡ್ತಾನ, ಅಜಗರನಾಗಿ ಬಿದ್ಬಿಡ್ತಾನ. ಸೊ ಅಂತ ನಮ್ಗೆ ಏನ್ ಬೇಕು ಅಂತಂಬೋದು ನಮಗ್ ಗೊತ್ತಿಲ್ಲ. ಅದಕ್ಕೆ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ನಾವೆಲ್ಲರೂ ಭವದಲ್ಲಿ, ಈ ಸಂಸಾರದಲ್ಲಿ ಹೋರಾಡ್ತಾ ಇದ್ದೀವಿ, ಕಷ್ಟ ಪಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ದೇವರ ನಾಮಸ್ಮರಣೆ ಎಂಬುದು ನಮಗ್ ಬರ್ತಾ ಇಲ್ಲ. ಆ ದೇವ್ರ ನಾಮಸ್ಮರಣೆ ನಮಗ್ ಬಂತು ಅಂತಂದ್ರೆ ನಾವು ಮಲಗಿ ಪಾಡಿದ್ರುನು, ಕುಳಿತು ಕೇಳಿದ್ರುನು, ಆಮೇಲೆ ನಲಿದ್ರುನು, ಏನೇ ಕೆಲಸ ಮಾಡ್ಲಿ ಭಗವಂತ ನಮಗೆ ಒಲಿತಾನೆ ಎಂಬುವಂತ ಅದು ಭಗವಂತನ ಕಾರುಣ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ, ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವ ನೊಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ನಾಹಂ ಕರ್ತ ಹರಿಕರ್ತ. ಹರೇ ಶ್ರೀನಿವಾಸ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನೋವ ಪ್ರಕೃತಿಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಹರಿ ಸರ್ವೋತ್ತಮ ವಾಯುದೇವೋ